ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಅದನ್ನು ಸಾಲ್ವ್ ಮಾಡಿದ್ವಿ. ಇದರಲ್ಲಿ ಆನ್ಸರ್ 3 ಮಾರ್ಕ್ಸ್ ಕ್ವಶನ್ಸ್ 81ಇಂದ ನೋಡಿ. ಹೌ ಈಸ್ ಸೈನ್ಸ್ ಕನೆಕ್ಟೆಡ್ ಟು ಅವರ್ ಡೈಲಿ ಲೈಫ್? ನಮ್ಮ ದೈನಂದಿನ ಜೀವನದಲ್ಲಿ ವಿಜ್ಞಾನ ಹೇಗೆ ನಮಗೆ ಕನೆಕ್ಟ್ ಆಗುತ್ತೆ, ಅದಕ್ಕೆ ಉದಾಹರಣೆಯನ್ನು ಕೊಡಿ, ಗಿವ್ ಎಕ್ಸಾಂಪಲ್ಸ್ ಅಂತ ಕೇಳಿದ್ದಾರೆ. ಸಿ Science is part of our life. Example, boiling milk, using a mobile phone, breathing and rain. Science is present in all these activities, so it is connected to our daily life. ವಿಜ್ಞಾನ ಅನ್ನೋದು ನಮ್ಮ ದೈನಂದಿನ ಜೀವನದಲ್ಲಿ ಎಲ್ಲ ಕಡೆ ಇದೆ. ಹಾಲು ಕುದಿಯುವಂಥದ್ದು ಇರ್ಬೋದು, ನೀರು ಕುದಿಯುವಂಥದ್ದು ಇರ್ಬೋದು, ಅಡುಗೆ ಮಾಡುವಂಥದ್ದು ಇರ್ಬೋದು. ನಮ್ಮ ಅಡುಗೆ ಮನೆಯಲ್ಲೇ ರಸಾಯನಶಾಸ್ತ್ರ ಇದೆ, ಕೆಮಿಸ್ಟ್ರಿ ಅಂತ ಏನು ಕರಿತೀವಿ ಅದನ್ನು. ನಮ್ಮ ಪ್ರತಿದಿನದ ಸುತ್ತ ಪರಿಸರವೇ ವಿಜ್ಞಾನ. ನಮ್ಮ ಸುತ್ತ ನಾವು ಉಸಿರಾಡ್ತಕ್ಕಂಥದ್ದು ಅದು ಬಯಾಲಜಿ. ನಾವು ಬ್ರೀತಿಂಗ್ ಮಾಡುವಂಥದ್ದು ಉಸಿರಾಟ ಕ್ರಿಯೆ, ಆ್ಯಂಡ್ ಮಳೆ ಬರುವಂಥದ್ದು ರೀಸೈಕ್ಲಿಂಗ್ ಪ್ರೋಸೆಸ್. ಸೈನ್ಸ್ ಇಸ್ ಪ್ರೆಸೆಂಟ್ ಇನ್ ಆಲ್ ಆ್ಯಕ್ಟಿವಿಟೀಸ್. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಚಟುವಟಿಕೆಯಲ್ಲೂ ವಿಜ್ಞಾನ ಅನ್ನೋದಿದೆ. ಹಾಗಾಗಿ ದೈನಂದಿನ ಜೀವನ ವಿಜ್ಞಾನದಿಂದನೇ ಕೂಡಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ವೈ ಇಸ್ ದ ಅರ್ತ್ ಕನ್ಸಿಡರ್ಡ್ ಎ ಸ್ಪೆಷಲ್ ಪ್ಲಾನೆಟ್? ಭೂಮಿಯನ್ನು, ಈ ಭೂಮಂಡಲವನ್ನು ವಿಶೇಷವಾದ ಗ್ರಹ ಅಂತೇಳಿ ಯಾಕೆ ಕರಿತೀವಿ? Earth is a special planet because it is only planet where life is known to exist. It has air to breathe, water to drink and the right temperature for living things. ಈ ಭೂಮಂಡಲದಲ್ಲೇನು ವಿಶೇಷವಾದ ಒಂದು ಅದ್ಭುತವಾದಂತಹ ಒಂದು ಪರಿಸರ ಇದೆ. ಮುಖ್ಯವಾಗಿ ಏನು, ನಮಗೆ ಉಸಿರಾಡಕ್ಕೆ ಬೇಕಾದಂತಹ ಗಾಳಿ ಇದೆ, ಕುಡಿಯೋದಕ್ಕೆ ನೀರಿದೆ, ಎಲ್ಲ ಜೀವಿಗಳು ವಾಸಿಸಲು ಯೋಗ್ಯವಾದಂತಹ ತಾಪಮಾನ, ರೈಟ್ ಟೆಂಪರೇಚರ್ ಇದೆ. ಆ್ಯಂಡ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆ್ಯಂಡ್ ಹ್ಯೂಮನ್ ಕ್ಯಾನ್ ಲಿವ್ ಇಯರ್ ಕಂಫರ್ಟಬಲಿ. ಸಸ್ಯಗಳು, ಪ್ರಾಣಿಗಳು, ಮನುಷ್ಯರು, ಈ ಥರ ಎಲ್ಲ ಜೀವಿಗಳು ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿ, ಅಂದರೆ ನಮಗೆ ಅನುಕೂಲಕರ ರೀತಿಯಲ್ಲಿ ಬದುಕಲು ಯೋಗ್ಯವಾದಂತಹ ಒಂದು ಅದ್ಭುತವಾದಂತಹ ಗ್ರಹ ಈ ಭೂಮಿ. ದಟ್ಸ್ ವೈ ಅರ್ತ್ ಈಸ್ ಎ ವೆರಿ ಸ್ಪೆಷಲ್ ಪ್ಲಾನೆಟ್. ಹಾಗಾಗಿ ನಾವು ಈ ಭೂಮಿಯನ್ನು ವಿಶೇಷವಾದ ಗ್ರಹ ಅಂತೇಳಿ ಕರಿತೀವಿ. ಸಿ ನೆಕ್ಸ್ಟ್, ಡ್ರಾ ಎ ಫ್ಲವರ್ ಚಾರ್ಟ್ ಶೋಯಿಂಗ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಸೈಂಟಿಫಿಕ್ ಮೆಥಡ್. ಫ್ಲವರ್ ಚಾರ್ಟ್ನ ಬರೀವಿ, ಸೈಂಟಿಫಿಕ್ ಮೆಥಡ್ ಅಂತ ಕೇಳಿದ್ದಾರೆ. ಫ್ಲೋ ಚಾರ್ಟ್ ಆಫ್ ಸೈಂಟಿಫಿಕ್ ಮೆಥಡ್: ಅಬ್ಸರ್ವೇಷನ್ ಫಸ್ಟು, ಆಸ್ಕಿಂಗ್ ಕ್ವಶನ್, ಪ್ರಶ್ನೆಗಳನ್ನ ಕೇಳಬೇಕು, ಹೈಪೋಥಿಸಿಸ್ ಇಲ್ಲಿ ಬರುತ್ತೆ, ರಿಜೆಕ್ಟ್ ಆ್ಯಂಡ್ ಎಕ್ಸ್ಪೆರಿಮೆಂಟ್, ಅನಾಲಿಸಿಸ್, ಕನ್ಕ್ಲೂಷನ್ ಆ್ಯಂಡ್ accept hypothesis, theories and ಇಲ್ಲಿ ರಿಜೆಕ್ಟ್ ಹೈಪೋಥಿಸಿಸ್, ಕನ್ಕ್ಲೂಷನಲ್ಲಿ. ಇದು ಫ್ಲೋ ಚಾರ್ಟ್ ಆಫ್ ಸೈಂಟಿಫಿಕ್ ಮೆಥಡ್. ವೈಜ್ಞಾನಿಕ ವಿಧಾನದ ಒಂದು ಹಂತಗಳನ್ನು ತಿಳಿಸಿ ಅಂತೇಳಿ ಕೇಳಿದ್ದಾರೆ. ಇದೇನೆ, ಅದನ್ನು ಬರೀರಿ. ಆ್ಯಂಡ್ ಸಿ ನೆಕ್ಸ್ಟ್ 84 ಕ್ವಶನ್. ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ದ ಸೈಂಟಿಫಿಕ್ ಮೆಥಡ್ ಇನ್ ಡೈಲಿ ಲೈಫ್ ವಿತ್ ಆನ್ ಎಕ್ಸಾಂಪಲ್. ವೈಜ್ಞಾನಿಕ ವಿಧಾನ, ನಮ್ಮ ದೈನಂದಿನ ಜೀವನದಲ್ಲಿ ವೈಜ್ಞಾನಿಕ ವಿಧಾನಗಳನ್ನ ಪ್ರಾಮುಖ್ಯತೆ ಏನು, ಅದಕ್ಕೊಂದು ಉದಾಹರಣೆಯನ್ನು ಕೊಡಿ ಅಂತೇಳಿ ಕೇಳಿದ್ದಾರೆ. ಸಿ ದ ಸೈಂಟಿಫಿಕ್ ಮೆಥಡ್ ಹೆಲ್ಪ್ಸ್ ಅಸ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಸಿಸ್ಟಮ್ಯಾಟಿಕಲಿ. ಫಾರ್ ಎಕ್ಸಾಂಪಲ್, ಅಂದರೆ ವೈಜ್ಞಾನಿಕ ವಿಧಾನವು ಸರಿಯಾದ ರೀತಿಯಲ್ಲಿ ನಮ್ಮ ಸಮಸ್ಯೆಗೆ ಉತ್ತರವನ್ನು ಕೊಡುತ್ತೆ. ಹೇಗೆಂದರೆ, ಬೈಸಿಕಲ್ ಟೈರ್ ಈಸ್ ಫ್ಲ್ಯಾಟ್. ಒಂದು ಸೈಕಲ್ನ ಚಕ್ರ ಗಾಳಿ ಇಲ್ಲದೆ ಫ್ಲ್ಯಾಟ್ ಆಗಿಬಿಟ್ಟಿದೆ, ಗಾಳಿ ಎಲ್ಲ ಹೋಗ್ಬಿಟ್ಟು ಫ್ಲ್ಯಾಟ್ ಆಗಿದೆ, ಚಪ್ಪಟೆ ಆಗಿದೆ. ವಿ ಅಬ್ಸರ್ವ್ ದ ಪ್ರಾಬ್ಲಮ್, ಹೈಪೋಥೆಸೈಸ್ ದ ಕಾಸ್, ಟೆಸ್ಟ್ ಇಟ್ ಬೈ ಚೆಕಿಂಗ್ ಫಾರ್ ಏರ್ ಲೀಕ್ಸ್ ಆ್ಯಂಡ್ ಕನ್ಕ್ಲೂಡ್ ದ ಸೊಲ್ಯೂಷನ್. ಇದರಿಂದ ಏನು ಗೊತ್ತಾಗುತ್ತೆ, ನಾವು ಆ ಟೈರಲ್ಲಿ ಎಲ್ಲಿ ಹೋಲ್ ಆಗಿದೆ, ಎಲ್ಲಿ ರಂಧ್ರ ಆಗಿದೆ, ಎಲ್ಲಿಂದ ಗಾಳಿ ಹೋಗ್ತಿದೆ, ಇದನ್ನು ತಿಳ್ಕೊಂಡೇನು ನಾವು ಸರಿಯಾದ ಸೊಲ್ಯೂಷನ್, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು ವೈಜ್ಞಾನಿಕ ವಿಧಾನದ ಮೂಲಕ. ವಾಟ್ ಮೇಕ್ಸ್ ದ ಸ್ಟಡಿ ಆಫ್ ಸೈನ್ಸ್ ಎಂಜಾಯಬಲ್, ಈಸಿ? ವಿಜ್ಞಾನವನ್ನು ನಾವು ಎಂಜಾಯ್ ಮಾಡಿಕೊಂಡು, ಅಂದರೆ ಖುಷಿಯಾಗಿ ಸಂತೋಷವಾಗಿ ಸ್ಟಡಿ ಮಾಡೋದು ಹೇಗೆ? ದ ಸ್ಟಡಿ ಆಫ್ ಸೈನ್ಸ್ ಎಂಜಾಯಬಲ್ ಬಿಕಾಸ್ ಇಟ್ ಎನ್ಕರೇಜಸ್ ಕ್ಯೂರಿಯಾಸಿಟಿ, ಡಿಸ್ಕವರಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಇನ್ವಾಲ್ವ್ಸ್ ಎಕ್ಸ್ಪ್ಲೋರಿಂಗ್ ಫ್ಯಾಸಿನೇಟಿಂಗ್ ಕ್ವೆಶನ್ಸ್, ಕಂಡಕ್ಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ uncovering how things work, which can be both exciting and rewarding.
ವಿಜ್ಞಾನ ಅನ್ನೋದು ನಮ್ಮಲ್ಲಿ ಕುತೂಹಲಗಳನ್ನು ಮೂಡಿಸುತ್ತೆ, ಹೊಸ ಹೊಸ ಪ್ರಯೋಗಗಳನ್ನ ಮಾಡೋದಕ್ಕೆ ನಮಗೆ ಉತ್ತೇಜನವನ್ನು ಕೊಡುತ್ತೆ. ಆ್ಯಂಡ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಪ್ರಶ್ನೆಗಳನ್ನ ಕೇಳೋದಕ್ಕೆ, ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನಾವು ಕಂಡುಕೊಳ್ಳೋದಕ್ಕೆ ಹೊಸ ಹೊಸ ಪ್ರಯೋಗಗಳನ್ನ ನಮಗೆ ಮಾಡುವಂತೆ, ನಮಗೆ ತಿಳಿದಿರ್ತಕ್ಕಂಥ ಎಷ್ಟೋ ವಿಷಯಗಳನ್ನ ಮತ್ತು ಎಷ್ಟೊಂದು ಅದ್ಭುತವಾದಂತಹ ನಮಗೆ ಆಶ್ಚರ್ಯಕರವಾದಂತಹ ಉತ್ತರಗಳು ಸಹ ವಿಜ್ಞಾನದಿಂದ ದೊರೆಯುತ್ತದೆ. Why should one cultivate the quality of asking why in order to become wise? Explain. See, a person who asks questions demonstrates a curious and analytical mind which signifies wisdom. Therefore, someone frequently asks why is considered wise. ಅಂದರೆ ಈ ವಿಜ್ಞಾನದಲ್ಲಿ ಯಾಕೆ ಎಂಬ ಪ್ರಶ್ನೆಯನ್ನು ಕೇಳೋದು ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ, ಬಿಕಾಸ್ ಯಾಕೆ ಅಂತ ಒಂದು ಪ್ರಶ್ನೆ ನಮ್ಮಲ್ಲಿ ಉಂಟಾದರೆ ಅದರಿಂದ ಏನೇನು ಶುರುವಾಗುತ್ತೆ, ಡೆಮಾನ್ಸ್ಟ್ರೇಷನ್, ಪ್ರಯೋಗಗಳು, ಆವಿಷ್ಕಾರಗಳು, ಅದರಿಂದ ಸಿಗ್ತಕ್ಕಂಥ ಕೆಲವೊಂದು ಉತ್ತರಗಳು ಫ್ರೀಕ್ವೆಂಟ್ ಆಗಿರುತ್ತೆ. ನಮಗೆ ಅದು ಆಶ್ಚರ್ಯವನ್ನು, ಅದ್ಭುತವಾದ ಉತ್ತರಗಳು, ಪರಿಹಾರಗಳನ್ನ ತಿಳ್ಕೊಬೋದು. ಹಾಗಾಗಿ ವೈ ಅನ್ನೋದು ತುಂಬ ಒಳ್ಳೆಯ ಒಂದು ಪ್ರಶ್ನೆ ಆಗಿದೆ. 4 mark questions ನೋಡಿ. Explain the importance of curiosity and exploration in science with example. ಇದು ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ಆನ್ಸರ್ಸ್, ಒಂದು ಸ್ವಲ್ಪ ಈಸಿ ಇರೋದು ಇದೆ, ಇಲ್ಲೇ ಕೊಟ್ಬಿಟ್ಟಿದ್ದಾರೆ, ಅಬ್ಸರ್ವ್ ಮಾಡಿ. ನಿಮ್ಮ ಕ್ಲಾಸ್ಗಳಲ್ಲಿ ನಿಮ್ಗೆ ಯಾವ ಕೇಳಿದ್ರು ಅನುಕೂಲ ಆಗಲಿ ಅಂತೇಳಿ 1 marks 2 marks 4 mark ಕ್ವಶನ್ಸ್ ಎಲ್ಲ ಇದೆ. ನಿಮಗೆ ಯಾವ್ದು ಯೂಸ್ ಆಗುತ್ತೆ, ಯಾವ್ದು ಸ್ವಲ್ಪ ಸಿಂಪಲ್ ಆಗಿರುತ್ತೆ ಅದನ್ನ ಕಲಿತ್ಕೊಂಡು ನೀವು ಟೆಸ್ಟ್ ಎಕ್ಸಾಮ್ಸ್ಗಳಲ್ಲಿ ಅಟೆಂಡ್ ಮಾಡಿ. ಓಕೆನಾ? ಸಿ, ಕ್ಯೂರಿಯಾಸಿಟಿ spark the desire to ask questions and learn more. ಕ್ಯೂರಿಯಾಸಿಟಿ, ಕುತೂಹಲದಿಂದ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ ಆ್ಯಂಡ್ ಹೊಸ ಹೊಸದನ್ನು ಕಲಿಯೋದಕ್ಕೆ ಸಹಾಯ ಆಗುತ್ತೆ. ಎಕ್ಸ್ಪ್ಲೋರೇಷನ್ ಇನ್ವಾಲ್ವ್ಸ್ ಇನ್ವೆಸ್ಟಿಗೇಟಿಂಗ್ ಆ್ಯಂಡ್ ಫೈಂಡಿಂಗ್ ಆನ್ಸರ್ಸ್. ಎಕ್ಸ್ಪ್ಲೋರೇಷನಿಂದೇನು ತನಿಖೆಗಳನ್ನ ಮಾಡ್ತೀವಿ, ಯಾಕಾಗಾಯಿತು, ಏನಕ್ಕೆ ಹೀಗಾಯಿತು, ಏನು ಮಾಡ್ಬೋದು ಅಂತೇಳಿ. ಆ್ಯಂಡ್ ಫೈಂಡಿಂಗ್ ಆನ್ಸರ್ಸ್, ಫೈನಲಿ ಏನು ನಾವು ಅದಕ್ಕೆ ಉತ್ತರವನ್ನು ಕಂಡುಕೊಳ್ತೀವಿ. ಎಕ್ಸಾಂಪಲ್, ಇಫ್ ಎ ಚೈಲ್ಡ್ ವಂಡರ್ಸ್ ವೈ ದ ಸ್ಕೈ ಇಸ್ ಬ್ಲೂ, ದೇ ಮೇ ಎಕ್ಸ್ಪ್ಲೋರ್ ಬೈ ರೀಡಿಂಗ್ ಬುಕ್ಸ್ ಆ್ಯಂಡ್ ಕಂಡಕ್ಟಿಂಗ್ ಸಿಂಪಲ್ ಎಕ್ಸ್ಪೆರಿಮೆಂಟ್ಸ್. ಒಂದು ಮಗುವಿಗೆ ಆಕಾಶ ಯಾಕೆ ನೀಲಿಯಾಗಿದೆ ಎಂಬ ಪ್ರಶ್ನೆ ತನ್ನ ತಲೆಯಲ್ಲಿ ಬಂದರೆ ಅದಕ್ಕೆ ಅವನು ಏನು ಮಾಡ್ತಾನೆ, ಕೆಲವೊಂದು ಪುಸ್ತಕಗಳನ್ನ ಸರ್ಚ್ ಮಾಡ್ತಾನೆ. ಯಾಕೆ ಸ್ಕೈ, ಆಕಾಶ ನೀಲಿಯಾಗಿದೆ ಅಂತೇಳಿ ಅದಕ್ಕೆ ಉತ್ತರವನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಪುಸ್ತಕಗಳನ್ನ ಓದ್ತಾನೆ. ಇಲ್ಲ ಕಂಡಕ್ಟಿಂಗ್ ಸಿಂಪಲ್ ಎಕ್ಸ್ಪೆರಿಮೆಂಟ್, ಕೆಲವೊಂದು ಸರಳವಾದ ಪ್ರಯೋಗಗಳನ್ನ ಮಾಡ್ತಾನೆ. ದಿಸ್ ಪ್ರೋಸೆಸ್ ಲೀಡ್ಸ್ ಟು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಗ್ರೋತ್ ಇನ್ ನಾಲೆಡ್ಜ್. ಸೈಂಟಿಫಿಕ್ ಬ್ರೇಕ್ ಥ್ರೂ ಆಫ್ಟನ್ begin with someone asking why or how. ಈ ರೀತಿ ತನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡ್ಕೊಳ್ಳೋದಕ್ಕೆ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಹೊಸ ಜ್ಞಾನವನ್ನು ಬೆಳೆಸ್ಕೊಳ್ಳೋದಕ್ಕೆ ಈ ಸೈಂಟಿಫಿಕ್ ಮೆಥಡು, ಈ ವೈಜ್ಞಾನಿಕ ವಿಧಾನಗಳು ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಯಾಕೆ, ಹೇಗೆ ಎಂಬ ಪ್ರಶ್ನೆಗಳನ್ನ ಕೇಳಬೇಕು. ಇನ್ ವಾಟ್ ways does science helps us understand an environment and our role within it? ಯಾವ ವಿಧದಲ್ಲಿ ನಮಗೆ ವಿಜ್ಞಾನ ಎಂಬುದು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪರಿಸರವನ್ನು ಸಹಾಯ ಮಾಡುತ್ತೆ ಅಂತೇಳಿ ಈ ಕ್ವಶನ್ ನೋಡಿ. ಸೈನ್ಸ್ ಎಕ್ಸ್ಪ್ಲೈನ್ಸ್ ಹೌ ಲಿವಿಂಗ್ ಆರ್ಗಾನಿಸಮ್ಸ್ ಇಂಟರಾಕ್ಟ್ ವಿತ್ ಒನ್ ಅನದರ್ ಆ್ಯಂಡ್ ವಿತ್ ದೇರ್ ಸರೌಂಡಿಂಗ್ಸ್. ವಿಜ್ಞಾನ ಎಂಬುದು ಈ ಪರಿಸರದಲ್ಲಿ ಎಲ್ಲ ಜೀವಿಗಳು ಒಂದಕ್ಕೊಂದು ಹೇಗೆ ನಮ್ಮ ಸುತ್ತಮುತ್ತ ಇಂಟರಾಕ್ಟ್ ಮಾಡುತ್ತೆ, ಹೇಗೆ ವರ್ತಿಸುತ್ತವೆ. ಇಟ್ ಹೆಲ್ಪ್ಸ್ ಅಸ್ ಅಂಡರ್ಸ್ಟ್ಯಾಂಡ್ ಪೊಲ್ಯೂಷನ್, ಕನ್ಸರ್ವೇಷನ್, ಫುಡ್ ಚೈನ್ ಆ್ಯಂಡ್ ಎಕೋಸಿಸ್ಟಮ್ಸ್. ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ, ಪೊಲ್ಯೂಷನ್ ಹೇಗಾಗ್ತಿದೆ, ಮಾಲಿನ್ಯ ಹೇಗೆ ಉಂಟಾಗ್ತಿದೆ, ಕನ್ಸರ್ವೇಷನ್ ಹೇಗಾಗ್ತಿದೆ, ಅದನ್ನು ಎಲ್ಲವೂ ಯಾವ ರೀತಿ ಬದುಕ್ತಿದೆ, ಫುಡ್ ಚೈನ್, ಆಹಾರದ ಸರಪಳಿ ಹೇಗಿದೆ, ನಮ್ಮ ಜೀವ ವ್ಯವಸ್ಥೆ ಹೇಗಿದೆ, ಎಕೋಸಿಸ್ಟಮ್ ಹೇಗಿದೆ. And it also makes us aware of how our actions affect the planet and teaches us ways to protect it. ಇದೆಲ್ಲ ಏನು, ಈ ಎಲ್ಲ ಒಂದು ವಿಚಾರಗಳಿಂದ, ನಮ್ಮ ಸುತ್ತಮುತ್ತ ನಡೀತಿರ್ತಕ್ಕಂಥ ಎಲ್ಲ ಇಂಟರಾಕ್ಟ್ಗಳಿಂದ, ಎಲ್ಲವುಗಳಿಂದ, ಪೊಲ್ಯೂಷನ್ ಇರ್ಬೋದು, ಅವುಗಳನ್ನ ರಕ್ಷಣೆ ಇರ್ಬೋದು, ಆಹಾರ ಸರಪಳಿ, ಜೀವ ವೈವಿಧ್ಯ, ಜೀವ ವ್ಯವಸ್ಥೆ, ಈ ಎಲ್ಲವನ್ನು ತಿಳ್ಕೊಂಡು ನಾವು ಅದನ್ನು ಹೇಗೆ ಕಾಪಾಡ್ಕೋಬೇಕು, ಭೂಮಿಗೆ ಯಾವುದು ತೊಂದರೆ ಆಗುತ್ತೆ, ಭೂಮಿಯನ್ನು ಹೇಗೆ ರಕ್ಷಿಸ್ಕೊಳ್ಳೋದು, ಯಾವುದು ಒಳ್ಳೆಯದು, ಈ ಪರಿಸರವನ್ನು ಉಳಿಸ್ಲಿಕ್ಕೆ, ಪರಿಸರ ಇರೋದ್ರಿಂದ ಎಲ್ಲ ಜೀವಿಗಳಿಗೂ ಎಷ್ಟು ಉಪಯೋಗ, ಯಾವ ರೀತಿ ನಾವು ಅದನ್ನು ರಕ್ಷಿಸಬೇಕು, ಯಾವ ರೀತಿ ಅದನ್ನು ಮಾಲಿನ್ಯ ಮಾಡ್ದಂಗೆ ಇಟ್ಕೋಬೇಕು, ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ವಿಜ್ಞಾನ ಎಂಬುದು ತುಂಬ ಸಹಾಯವನ್ನು ಮಾಡುತ್ತೆ. ಆಯಿತಾ? ನೆಕ್ಸ್ಟ್ 89 ಸ್ಕೆಚ್ ಎ ಡಯಾಗ್ರಾಮ್ ಶೋಯಿಂಗ್ ದ ಸ್ಟೇಜಸ್ ಆಫ್ ದ ವಾಟರ್ ಸೈಕಲ್. ನೀರು
ನೀರಿನ ಜಲಚಕ್ರ ಅಂತ ಕರೀತಾರೆ. ಅದರದ್ದು ಸ್ಕೆಚ್ ಮಾಡಿ ಅಂತ ಹೇಳಿದ್ದಾರೆ. ದ ವಾಟರ್ ಸೈಕಲ್ ನೋಡಿ, ಇಲ್ಲಿ ಸಾಗರ ಇದೆ, ಇಲ್ಲಿ ಓಷನ್, ನದಿ, ಕೆರೆ, ಇವುಗಳಿಂದ ನೀರು ಎವಾಪರೇಷನ್ ಆಗುತ್ತೆ. ಎವಾಪರೇಷನ್ ಎಲ್ಲ ಏನಾಗುತ್ತೆ, ಕಾಂಡೆನ್ಸೇಷನ್ ಆಗುತ್ತೆ. ಕಾಂಡೆನ್ಸೇಷನ್ ಆಗಿ ಮತ್ತೆ ಪ್ರಿಸಿಪಿಟೇಷನ್ ಆಗುತ್ತೆ. ಪ್ರಿಸಿಪಿಟೇಷನ್ ಆಗಿ ಕಲೆಕ್ಷನ್ ಆಗಿ ಮತ್ತೆ ಮಳೆಯಾಗಿ, ಅಂದರೆ ಇಲ್ಲಿ ಒಂದು ನದಿ ಇದೆ, ಕೆರೆಯಲ್ಲೆಲ್ಲ ನೀರೆಲ್ಲ ಆವಾಗಿ ಮೋಡಕ್ಕೆ ಸೇರುತ್ತೆ. ಮೋಡದಲ್ಲಿ ಮಂಜುಗೆಡ್ಡೆಗಳಾಗಿ, ಮೋಡಗಳಾಗಿ ನೀರಿನ ಹನಿಗಳೆಲ್ಲ, ಆವಿಯಾದಂತಹ ನೀರಿನ ಹನಿಗಳು ಮೋಡದಲ್ಲಿ ಮಂಜುಗಡ್ಡೆ ಆಗಿ ಕಲೆಕ್ಟ್ ಆಗುತ್ತೆ. ಈ ಮಂಜುಗಡ್ಡೆಗಳೆಲ್ಲ ಬಿಸಿಲಿಗೆ ಕರಗಿ ಮತ್ತೆ ಮಳೆಯಾಗಿ ಭೂಮಿಗೆ ಮತ್ತೆ ಸುರಿಯುತ್ತೆ. ಅದು ಮತ್ತೆ ಸಾಗರಕ್ಕೆ ಸೇರುತ್ತೆ. ಇದು ಒಂದು ವಾಟರ್ ಸೈಕಲ್, ರೀಸೈಕ್ಲಿಂಗ್, ಅದು ಪ್ರೋಸೆಸ್ ನಡೀತಾನೆ ಇರುತ್ತೆ. ಅದ್ರ ಮಧ್ಯೆ ಕೇವಲ ನದಿ ನೀರು ಇವುಗಳಿಂದ ಮಾತ್ರ ನೀರು ಆಪರೇಟ್ ಆಗಲ್ಲ. ಮುಖ್ಯವಾಗಿ ಪ್ಲಾಂಟ್ಸ್ ಇರಬೇಕು, ಸಸ್ಯಗಳು, ಮರಗಳು, ದೊಡ್ಡ ದೊಡ್ಡ ಕಾಡು, ಫಾರೆಸ್ಟು, ಇವುಗಳಿಂದನೇ ಹೆಚ್ಚು ನೀರು ಆಕಾಶಕ್ಕೆ ಮೋಡಗಳನ್ನು ಉಂಟು ಮಾಡುವಂಥದ್ದು. ನೀರು ಎವಾಪರೇಟ್ ಆಗೋದು ಹೆಚ್ಚೆಚ್ಚು ಮರ ಗಿಡಗಳು ಇದ್ರೇ. ಕೇವಲ ನದಿ ಸಾಗರಗಳಿಂದ ಮಾತ್ರ ಅಲ್ಲ. ನದಿ ಸಾಗರಗಳಿಗೆ ಮಳೆ ಬರಬೇಕು ಅಂದರೆ ಈ ಗಿಡಗಳಲ್ಲಿರ್ತಕ್ಕಂತಹ ನೀರಿನ ಅಂಶ ಎವಾಪರೇಟ್ ಆಗಿ ಏನಾಗಬೇಕು, ಬಾಷ್ಪ ವಿಸರ್ಜನೆಯನ್ನು ಹೊಂದಿ ಏನಾಗಬೇಕು, ಅಲ್ಲಿ ಮೋಡಗಳಿಗೆ ಸೇರಬೇಕು. ಆ ರೀತಿ ಸೇರೋದ್ರಿಂದ ಏನಾಗುತ್ತೆ, ಸಸ್ಯಗಳಲ್ಲಿರ್ತಕ್ಕಂಥ ನೀರಿನ ಅಂಶಗಳು, ಎಲೆಗಳು, ಕೊಂಬೆಗಳು, ರೆಂಬೆಗಳು, ದೊಡ್ಡ ದೊಡ್ಡ ಮರಗಳ ಮೂಲಕ, ಎವಾಪರೇಷನ್ ಮೂಲಕ, ಆವಿಕರಣದ ಮೂಲಕ ಏನಾಗುತ್ತೆ, ಸೂರ್ಯನ ಕಿರಣಗಳು ಸಸ್ಯಗಳಲ್ಲಿರ್ತಕ್ಕಂತಹ ನೀರಿನ ಅಂಶವನ್ನು ಹೆಚ್ಚೆಚ್ಚು ಹೀರ್ಕೊಳ್ಳೋದ್ರಿಂದ ಮೋಡಗಳು ಉಂಟಾಗುತ್ತೆ. ಆ ಮೋಡಗಳಿಂದನೇ ಮಳೆಗಳಾಗಿ ಮತ್ತೆ ಭೂಮಿಗೆ ತಲುಪುವಂಥದ್ದು. ಇದನ್ನು ನಾವು ಜಲಚಕ್ರ ಅಂತೇಳಿ ಕರಿತೀವಿ. ಇದಕ್ಕೆ ಹೆಚ್ಚೆಚ್ಚು ಅರಣ್ಯ, ಗಿಡಗಳು, ಮರಗಳನ್ನು ಬೆಳೆಸಬೇಕು. ಹಾಗಾಗಿ ನಮಗೆ ಹೆಚ್ಚು ಫಾರೆಸ್ಟನ್ನು, ನಮ್ಮ ಸುತ್ತಮುತ್ತ ಇದ್ದ ಗಾರ್ಡನ್ಗಳನ್ನ ಆದಷ್ಟು ನಾವು ಪ್ರೊಟೆಕ್ಟ್ ಮಾಡಬೇಕು. ಮರಗಳನ್ನ ಕಡಿದಂತೆ ತಡಿಬೇಕು. ಇಲ್ಲಾಂದರೆ ನಮ್ಗೆ ಯಾರಿಗೂ ಮಳೆನೇ ಇರಲ್ಲ ಜೀವಿಗಳು ಬದುಕೋದಕ್ಕೆ. ಮತ್ತು ಮುಖ್ಯವಾಗಿ ಮರಗಳು, ಗಿಡಗಳು ಕೇವಲ ಮಳೆಗೆ ಮಾತ್ರ ಅಲ್ಲ, ಉಸಿರಾಡೋಕ್ಕೆ ಉತ್ತಮ ಗಾಳಿಯನ್ನು ಕೊಡುತ್ತೆ, ನಮಗೆ ಆಕ್ಸಿಜನ್ನ ಒದಗಿಸುತ್ತೆ. ಇದೆಲ್ಲಕ್ಕಾಗಿ ಹೆಚ್ಚು ನಾವು ಸಸ್ಯಗಳು, ಮರಗಳು, ಗಿಡಗಳನ್ನ ಬೆಳೆಸಬೇಕು. ಇದರಿಂದಾಗಿ ನಮಗೆ ನೀರು, ಗಾಳಿ, ಶುದ್ಧವಾದ ಪರಿಸರವನ್ನು ಹೊಂದ್ಬೋದು. ಆಯಿತಾ? ನೆಕ್ಸ್ಟ್ 19. Write a short note on how science builds knowledge and encourages collaboration. ವಿಜ್ಞಾನವು ಹೇಗೆ ನಮಗೆ ಜ್ಞಾನವನ್ನು ನೀಡುತ್ತೆ, ಹೇಗೆ ಅದು ಉತ್ತೇಜನವನ್ನು ನೀಡುತ್ತೆ ಅನ್ನೋದನ್ನು ತಿಳಿಸಿ ಅಂತೇಳಿ ಕೇಳ್ತಿದ್ದಾರೆ. ಸೈನ್ಸ್ ಬಿಲ್ಡ್ ನಾಲೆಡ್ಜ್, ವಿಜ್ಞಾನವು ಜ್ಞಾನವನ್ನು ಕೊಡುತ್ತೆ. ಸ್ಟೆಪ್ ಬೈ ಸ್ಟೆಪ್ ಥ್ರೂ ರಿಸರ್ಚ್ ಆ್ಯಂಡ್ ಎವಿಡೆನ್ಸ್. ಅದಲ್ಲದೆ ಹೊಸ ಆವಿಷ್ಕಾರಗಳಿಗೆ ಒಂದು ಎವಿಡೆನ್ಸ್ಗಳು, ಒಂದು ದಾಖಲೆಯನ್ನು ಒದಗಿಸುತ್ತೆ. ಸೈಂಟಿಸ್ಟ್ ಶೇರ್ ಫೈಂಡಿಂಗ್ಸ್ ವಿತ್ ಅದರ್ಸ್, ಕರೆಕ್ಟ್ ಮಿಸ್ಟೇಕ್ಸ್ ಆ್ಯಂಡ್ ಬಿಲ್ಡ್ ಆನ್ ಪ್ರೀವಿಯಸ್ ನಾಲೆಡ್ಜ್. ವಿಜ್ಞಾನಿಗಳು ಏನು ಮಾಡ್ತಾರೆ, ಹೊಸ ಪ್ರಯೋಗಗಳನ್ನ ಮಾಡಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನ ನಡೆಯುತ್ತೆ. ಹಾಗೆ ಅವರು ನಡೆಸಿದಂತಹ ತಪ್ಪುಗಳ ಪ್ರೀವಿಯಸ್ ನಾಲೆಡ್ಜ್, ಇಂದಿನ ಜ್ಞಾನದ ಮೂಲಕ ಹೊಸ ಆವಿಷ್ಕಾರಗಳನ್ನ ನಡೆಸ್ತಾರೆ. ವರ್ಕಿಂಗ್ ಇನ್ ಟೀಮ್ ಹೆಲ್ಪ್ಸ್ ಬ್ರಿಂಗ್ ಎ ನ್ಯೂ ಐಡಿಯಾಸ್ ಆ್ಯಂಡ್ ಸಾಲ್ವ್ ಪ್ರಾಬ್ಲಮ್ಸ್ ಫಾಸ್ಟರ್, ಶೋಯಿಂಗ್ ದಟ್ ಸೈನ್ಸ್ ಈಸ್ ಎ ಕೊಲಾಬರೇಟಿವ್ ಎಫರ್ಟ್. ಅದಲ್ಲದೆ ಗುಂಪುಗಳ ಮೂಲಕ ಸೈಂಟಿಸ್ಟ್ಗಳು ಎಲ್ಲರೂ ಒಟ್ಟಾಗಿ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಹೋದಾಗ ಒಬ್ಬೊಬ್ಬರಲ್ಲಿ ಒಂದೊಂದು ಉತ್ತರಗಳನ್ನ ಕಂಡುಕೊಂಡು ಬೇಗ ಸರಿಯಾದ ಒಂದು ಪ್ರಶ್ನೆಗಳಿಗಿರ್ಬೋದು, ಒಂದು ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಂಡು ಎಲ್ಲರೂ ಒಟ್ಟಾಗಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. 91 ನೋಡಿ, ಹೌ ಡಸ್ ದ ನೇಚರ್ಸ್ ವೆರೈಟಿ ಬಿಲ್ಡ್ ಸೈಂಟಿಫಿಕ್ ಥಿಂಕಿಂಗ್ ಇನ್ ಚಿಲ್ಡ್ರನ್. ಈ ಪರಿಸರ ವೈವಿಧ್ಯತೆಯಿಂದ ವೈಜ್ಞಾನಿಕ ಮನೋಭಾವ ಮಕ್ಕಳಲ್ಲಿ ಹೇಗೆ ಮೂಡಿಸೋದು ಅಂತೇಳಿ ಕೇಳ್ತಿದ್ದಾರೆ. ಸಿ, ನೇಚರ್ಸ್ ವೆರೈಟಿ ಲೈಕ್ ಲೈಟ್, ಏರ್, ಸೌಂಡ್, ವಾಟರ್, ಪ್ಲಾನೆಟ್ಸ್ ಆ್ಯಂಡ್ ಅನಿಮಲ್ಸ್ ಕ್ರಿಯೇಟ್ಸ್ ಕ್ಯೂರಿಯಾಸಿಟಿ ಇನ್ ಚಿಲ್ಡ್ರನ್. Thereby, they begin to ask questions about what they see and experience to find answers. ನಮ್ಮ ಪರಿಸರದಲ್ಲಿ, ಈ ಪ್ರಕೃತಿಯಲ್ಲಿ ವೆರೈಟಿ ಲೈಕ್ ವಿವಿಧ ರೀತಿಯಾದಂಥ ಬೆಳಕಿದೆ, ಗಾಳಿ ಇದೆ, ಶಬ್ದ ಇದೆ, ವಾಟರ್ ನೀರಿದೆ, ಪ್ಲಾಂಟ್ ಸಸ್ಯಗಳು, ಅನಿಮಲ್ಸ್ ಪ್ರಾಣಿಗಳು, ಈ ರೀತಿ ಅನೇಕ ಕುತೂಹಲಗಳನ್ನ ಮಕ್ಕಳಲ್ಲಿ ಉಣಿಸುತ್ತೆ. ಇವುಗಳು ಕೆಲವೊಂದು ಪ್ರಶ್ನೆಗಳಿಗೆ ಅವರವರದೇ ಆದ ಅನುಭವಗಳ ಮೂಲಕ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ದೇ ಅಬ್ಸರ್ವ್ ಕೇರ್ಫುಲಿ, ಥಿಂಕ್ ಡೀಪ್ಲಿ ಆ್ಯಂಡ್ ಸಮ್ಟೈಮ್ಸ್ ಡೂ ಸಿಂಪಲ್ ಎಕ್ಸ್ಪೆರಿಮೆಂಟ್. ಏನು ಮಾಡಬೇಕು, ತುಂಬ ಸೂಕ್ಷ್ಮವಾಗಿ ಕೆಲವೊಂದನ್ನು ಗಮನಿಸಬೇಕು ಆ್ಯಂಡ್ ಡೀಪಾಗಿ ಥಿಂಕ್ ಮಾಡಬೇಕು, ಆಲೋಚನೆಯನ್ನು ಮಾಡಬೇಕು. ಅದಲ್ಲದೆ ಒಂದು ಸಣ್ಣ ಪುಟ್ಟ ಪ್ರಯೋಗಗಳನ್ನ ಸಹ ಮಾಡಬೇಕು. ದಿಸ್ ಪ್ರೋಸೆಸ್ ಡೆವಲಪ್ ಸೈಂಟಿಫಿಕ್ ಥಿಂಕಿಂಗ್ ಇನ್ ದೆಮ್. ಇದರಿಂದ ಮಕ್ಕಳಲ್ಲಿ ವೈಜ್ಞಾನಿಕ ಆಲೋಚನೆ, ವೈಜ್ಞಾನಿಕ ಮನೋಭಾವ ಉಂಟಾಗೋದಕ್ಕೆ ಸಹಾಯ ಮಾಡುತ್ತೆ. 92 ನೋಡಿ, ಸಪೋಸ್ ಯುವರ್ ಟೆಲಿವಿಷನ್ ಸಡನ್ಲಿ ಸ್ಟಾಪ್ಸ್ ವರ್ಕಿಂಗ್. ನಿಮ್ಮ ಟಿವಿ ನೋಡ್ತಿರ್ತೀರ, ಸಡನ್ನಾಗಿ ನಿಂತು ಹೋದರೆ, ಅಪ್ಲೈ ದ ಸೈಂಟಿಫಿಕ್ ಮೆಥಡ್ ಟು ಫೈಂಡ್ ಔಟ್
ದ ಕಾಸ್ ಆ್ಯಂಡ್ ಸೊಲ್ಯೂಷನ್. ನೀವು ವೈಜ್ಞಾನಿಕ ವಿಧಾನದ ಮೂಲಕ ಅದಕ್ಕೆ ಉತ್ತರವನ್ನು, ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋಕ್ಕೆ ಆಗುತ್ತಾ? ಏನು ಮಾಡ್ತೀರಾ ಸ್ಟೆಪ್ಸ್? ಸೈಂಟಿಫಿಕ್ ಮೆಥಡ್ ಕ್ಯಾನ್ ಬಿ ಅಪ್ಲೈಡ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಇನ್ ಡೈಲಿ ಲೈಫ್ ಆಸ್ ಫಾಲೋಸ್. ವೈಜ್ಞಾನಿಕ ವಿಧಾನವು ನಮ್ಮ ದೈನಂದಿನ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹೀಗೆ ಸ್ಟೆಪ್ ಆಫ್ ದ ಸೈಂಟಿಫಿಕ್ ಮೆಥಡ್, ವೈಜ್ಞಾನಿಕ ವಿಧಾನದ ಹಂತಗಳು. ಫಸ್ಟ್ ಅಬ್ಸರ್ವೇಷನ್, ಏನಾಗಿದೆ ಫಸ್ಟು? ಟಿವಿ ಯಾಕೆ ವರ್ಕ್ ಆಗ್ತಿಲ್ಲ? ಆಫ್ ಆಯಿತು ಅಂದರೆ ಎಲ್ಲಿ ವೈರ್ ಕನೆಕ್ಟ್ ಆಗಿಲ್ವಾ, ವೈರ್ ಕಟ್ ಆಯಿತಾ, ಅಥವಾ ಫಸ್ಟ್ ಕರೆಂಟ್ ಹೋಯ್ತಾ, ಅಥವಾ ಏನಾದರೂ ಸ್ವಿಚ್ ಬಾಕ್ಸ್ ಏನಾದರೂ ಆಗಿದೆಯಾ? ಈ ರೀತಿ ಫಸ್ಟ್ ಗಮನಿಸ್ಬೇಕು ಸೂಕ್ಷ್ಮವಾಗಿ ಏನಾಯಿತು ಅಲ್ಲಿ ಅಂತ ಹೇಳಿ. ಅಥವಾ ಅಬ್ಸರ್ವೇಷನ್, ದ ಟಿವಿ ಇಸ್ ನಾಟ್ ಟರ್ನಿಂಗ್ ಆನ್ ಆರ್ ವರ್ಕಿಂಗ್ ಪ್ರಾಪರ್ಲಿ. ಟಿವಿ ವರ್ಕ್ ಆಗ್ತಿಲ್ಲ ಸರಿಯಾಗಿ ಅಂದರೆ ಅದನ್ನು ಅಬ್ಸರ್ವ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈವನ್ ಆಫ್ಟರ್ ಪ್ಲಗಿಂಗ್ ಇಟ್ ಇನ್ ದ ಸ್ಕ್ರೀನ್ ರಿಮೈನ್ಸ್ ಬ್ಲಾಂಕ್. ಸರಿಯಾಗಿ ಪ್ಲಗಿಂಗ್ ಆಗಲಿಲ್ಲ, ಸರಿಯಾಗಿ ಸ್ವಿಚ್ನ ಪ್ಲಗಿಂಗ್ ಮಾಡಲಿಲ್ಲ ಅಂದರೆ ಬ್ಲಾಂಕ್ ಆಗಿರುತ್ತೆ ಅದರ ಪರದೆ. ನೆಕ್ಸ್ಟ್ ಕ್ವೆಶನ್, ವೈ ಇಸ್ ದ ಟಿವಿ ನಾಟ್ ವರ್ಕಿಂಗ್? ಯಾಕೆ ಟಿವಿ ವರ್ಕ್ ಮಾಡ್ತಿಲ್ಲ ಎಂಬುದು ಮತ್ತೆ ಕ್ವೆಶನಿಂಗ್ ಮಾಡ್ಕೋಬೇಕು. ನೆಕ್ಸ್ಟ್ ಹೈಪೋಥಿಸಿಸ್. ಥರ್ಡ್, ದ ಪವರ್ ಕಾರ್ಡ್ ಮೈಟ್ ಬಿ ಡ್ಯಾಮೇಜ್ಡ್. ಏನಾದರೂ ಪವರ್ ಕಾರ್ಡು ಡ್ಯಾಮೇಜ್ ಆಗಿದೆಯಾ? ಆರ್ ರಿಮೋಟ್ ಬ್ಯಾಟ್ರೀಸ್ ಮೈಟ್ ಬಿ ಡೆಡ್. ರಿಮೋಟ್ ಬ್ಯಾಟ್ರಿ ಏನಾದರೂ ಡೆಡ್ ಆಗಿದೆಯಾ? ಈ ರೀತಿ ಪ್ರಶ್ನೆಗಳನ್ನ ಹಾಕೋಬೇಕು. ದೇರ್ ಕುಡ್ ಆಲ್ಸೋ ಬಿ ಪವರ್ ಸಪ್ಲೈ ಇಶ್ಯೂಸ್, ಅಥವಾ ಕರೆಂಟ್ ಏನಾದರೂ ಹೋಗಿದೆಯಾ, ಪವರ್ ಎಲೆಕ್ಟ್ರಿಸಿಟಿ ಸಪ್ಲೈ ಏನಾದರೂ ತೊಂದರೆ ಉಂಟಾಗಿದೆಯಾ, ಅದನ್ನು ನೋಡಬೇಕು. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್, ಟ್ರೈ ಪ್ಲಗಿಂಗ್ ದ ಟಿವಿ ಇಂಟು ಎ ಡಿಫ್ರೆಂಟ್ ಸಾಕೆಟ್. ಬೇರೆ ಸಾಕೆಟ್ಗೆ ಪ್ಲಗ್ನ ಹಾಕಿ ನೋಡಬೇಕು. ಟಿವಿ ಪ್ಲಗ್ನ ಬೇರೆ ಸಾಕೆಟ್ಗೆ ಹಾಕಿ ಟ್ರೈ ಮಾಡಬೇಕು. ರೀಪ್ಲೇಸ್ ದ ರಿಮೋಟ್ ಬ್ಯಾಟ್ರೀಸ್. ಅದೇ ರೀತಿ ರಿಮೋಟಲ್ಲಿ ಇರ್ತಕ್ಕಂಥ ಬ್ಯಾಟ್ರಿನ ತೆಗೆದು ಬೇರೆ ಹೊಸ ಬ್ಯಾಟ್ರಿನ ಹಾಕಿ ಚೆಕ್ ಮಾಡಬೇಕು. ಟೆಸ್ಟ್ ದ ಪವರ್ ಕಾರ್ಡ್ ವಿತ್ ಅನದರ್ ಟಿವಿ ಇಫ್ ಅವೈಲಬಲ್. ಇನ್ನೊಂದು ಟಿವಿ ಇದ್ದರೆ ಪವರ್ ಕಾರ್ಡ್ನ ಅದಕ್ಕೆ ಹಾಕಿ ಟೆಸ್ಟ್ ಮಾಡಿ ನೋಡಬೇಕು. ವರ್ಕ್ಸ್ ಆಫ್ಟರ್ ರೀಪ್ಲೇಸಿಂಗ್ ದ ಪವರ್ ಕಾರ್ಡ್, ದೆನ್ ದ ಹೋಲ್ ಕಾರ್ಡ್ ವಾಸ್ ಫಾಲ್ಟ್. ಒಂದು ವೇಳೆ ನೀವು ಇನ್ನೊಂದು ಟಿವಿಗೆ ಈ ಪವರ್ ಕಾರ್ಡ್ನ ಹಾಕಿ ಚೆಕ್ ಮಾಡಿದಾಗ ಆ ಟಿವಿ ಆನ್ ಆಯಿತು ಅಂದರೆ ಇಲ್ಲಿದು ಓಲ್ಡ್ ಕಾರ್ಡು ಫಾಲ್ಟ್ ಆಗಿದೆ, ಅದು ತೊಂದರೆ ಆಗಿದೆ ಅಂತೇಳಿ ತಿಳ್ಕೋಬೇಕು. ಕನ್ಕ್ಲೂಷನ್, ದ ಟಿವಿ ವಾಸ್ ನಾಟ್ ವರ್ಕಿಂಗ್ ಬಿಕಾಸ್ ದ ಪವರ್ ಕಾರ್ಡ್ ವಾಸ್ ಡ್ಯಾಮೇಜ್ಡ್. ಯಾಕೆ ಟಿವಿ ವರ್ಕ್ ಆಗ್ತಿಲ್ಲ ಅಂದರೆ ಕೊನೆಯದಾಗಿ ಉತ್ತರ ಏನು? ಪವರ್ ಕಾರ್ಡು ಡ್ಯಾಮೇಜ್ ಆಗಿದೆ. ಅದು ಪವರ್ ಕಾರ್ಡ್ ಏನಾಗಿದೆ, ತೊಂದರೆಗೊಳಗಾಗಿರೋದ್ರಿಂದ ಟಿವಿ ಆನ್ ಆಗ್ತಿಲ್ಲ. ಆಫ್ಟರ್ ರಿಪ್ಲೇಸಿಂಗ್ ಇಟ್ ದ ಟಿವಿ ವರ್ಕ್ಡ್ ಫೈನ್. ಈ ರೀತಿ ಅದನ್ನು ತೆಗೆದು ಮತ್ತೊಂದಕ್ಕೆ ಹಾಕಿದ್ಮೇಲೆ ಟಿವಿ ಸರಿಯಾಗಿ ವರ್ಕ್ ಮಾಡೋದಕ್ಕೆ ಶುರುವಾಗುತ್ತೆ. ಇದಿಷ್ಟು 6th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಟ್ರೂ ಆ್ಯಂಡ್ ಫಾಲ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್, ಆ್ಯಂಡ್ 1 marks ಕ್ವಶನ್, 2 marks ಕ್ವಶನ್, 3 marks ಕ್ವಶನ್, ಆ್ಯಂಡ್ ಫೈನಲಿ 4 marks ಕ್ವಶನ್ ಆ್ಯಂಡ್ ಆನ್ಸರ್ಸು ಕಂಪ್ಲೀಟ್ ಒಂದು ಲೆಸನ್ನು. ನಿಮಗೆ ಏನಾದರೂ ಡೌಟ್ಸ್ ಇತ್ತು ಈ ಕ್ವಶನ್ ಆ್ಯಂಡ್ ಆನ್ಸರ್ಸಲ್ಲಿ, ಗೊತ್ತಾಗಲಿಲ್ಲ ಯಾವುದಕ್ಕಾದರೂ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನೋಟ್ಸ್ನ ಎಲ್ಲರಿಗೂ ಶೇರ್ ಮಾಡಿ, ಅವರು ಸಹ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ 6th ಸ್ಟ್ಯಾಂಡರ್ಡಲ್ಲಿ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಕೊಟ್ಟಿಲ್ಲ, ಹಾಗಾಗಿ ಇದನ್ನು ನಾವೇ ಟೆಕ್ಸ್ಟ್ ಬುಕ್ ಇನ್ಸೈಡಿಂದ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ತೆಗೆದಿರೋವಂಥದ್ದು. ನಿಮ್ಮ ಸ್ಕೂಲ್ಗಳಲ್ಲಿ ಟೆಸ್ಟು ಅಥವಾ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮಲ್ಲಿ ಅವ್ರಿಗೆ ಶೇರ್ ಮಾಡಿ, ಅವರು ಸಹ ನೋಟ್ಸ್ ಮಾಡಿಕೊಂಡು ಓದಿ. ಆಯಿತಾ? ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋಸು ಆ್ಯಂಡ್ ನೋಟ್ಸಸ್ಸು ನಿಮಗೆ ಸಿಗುತ್ತೆ. ಓಕೆನಾ ಮೈ ಡಿಯರ್ ಸ್ಟೂಡೆಂಟ್? ಟೆಕ್ಸ್ಟ್ ಬುಕ್ನ ಆಡಿಯೋನ ಕೇಳಿಸ್ಕೊಳ್ಳಿ 2-3 ಟೈಮು. ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡಿಕೊಂಡು ಆಡಿಯೋನ ಕೇಳಿಸ್ಕೊಂಡು 2-3 ಟೈಮು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ. ಟೆಕ್ಸ್ಟ್ ಬುಕ್ ಇಸ್ ದ ಬೆಟರ್ ವೇ ಆಫ್ ಲರ್ನಿಂಗ್ ಸೈನ್ಸ್ ಸಬ್ಜೆಕ್ಟ್. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.